ಇಂಥವನೊಬ್ಬ ಇದ್ರೆ ನೋಡು ಊರುದ್ದಾರ ಆದಂಗೇನೆ ಹೆಚ್ಚು ಕಡಿಮೆ ಅರ್ಧ ಊರು ಇವನ ಹೆಸರಿಗೆ ಬರ್ದಂಗೇನೆ ಜಾಕಿ 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 ಜಾಕಿ. ಮಾರ್ಚ್ 17ಕ್ಕೆ ಅಪ್ಪು ಅವರ ಹುಟ್ಟುಹಬ್ಬ ಇರೋದ್ರಿಂದ KRG ಸ್ಟುಡಿಯೋಸ್ ಜಾಕಿ ಸಿನಿಮಾವನ್ನ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಮಾಡಿದ್ದಾರೆ. 2010ರಲ್ಲಿ ರಿಲೀಸ್ ಆಗಿದ್ರು. ಇವತ್ತಿಗೂ ಫ್ರೆಶ್ ಅನ್ಸೋ ಸೂರ್ಯ ಅವರ ನಿರ್ದೇಶನದ ಜಾಕಿ ಸಿನಿಮಾ ಇವತ್ತು ರಿಲೀಸ್ ಆಗಿ ಅಪ್ಪು ಅವರ ಅಭಿಮಾನಿಗಳನ್ನ ರೊಚ್ಚಿಗೆಬ್ಸಿದೆ. ಹೊಸ ಸಿನಿಮಾ ರಿಲೀಸ್ ಆದಾಗ ಏನ್ ಕ್ರೇಜ್ ಇರುತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಕ್ರೇಜು ಇವತ್ತು ರಿಲೀಸ್ ಆಗಿರುವಂತಹ ಜಾಕಿ ಸಿನಿಮಾಗಿದೆ. 14 ವರ್ಷಗಳಾದ್ಮೇಲೆ ಜಾಕಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಿದ ಅನುಭವ ಹೇಗಿತ್ತು ಅನ್ನೋದನ್ನ ನಿಮ್ಮ ಹತ್ರ ಹಂಚ್ಕೋತೀನಿ. ಇಟ್ ಇಸ್ ನಾಟ್ ಅ ರಿವ್ಯೂ, ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. 2010ರಲ್ಲಿ ಜಾಕಿ ಸಿನಿಮಾವನ್ನ ಮೈಸೂರಲ್ಲಿ ದಸರಾ ಟೈಮಲ್ಲಿ ನೋಡಿದ್ ನೆನಪು. ಅವತ್ತಿಗೆ ಏನ್ ಫ್ರೆಶ್ನೆಸ್ ಫೀಲ್ ಆಗಿತ್ತೋ ಇವತ್ತಿಗೂ ಅದೇ ಫೀಲ್ ಇದೆ ಬೈ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಿಗಿಂತ ಇವತ್ತು ಬೆಂಗಳೂರಲ್ಲಿ ಪ್ರಸನ್ನ ಥಿಯೇಟರ್ ಅಲ್ಲಿ 10 ಪಟ್ಟು ಹೆಚ್ಚು ಫೀಲ್ ಆಯ್ತು. ಅಪ್ಪು ಅವರ ಫಿಲ್ಮೋಗ್ರಫಿಯಲ್ಲಿ ರಿಲೀಸ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಸಿನಿಮಾ ಜಾಕಿ. ಜಾಕಿ ಸಿನಿಮಾ ಯಾಕೆ ಸ್ಪೆಷಲ್ ಅಂದ್ರೆ ಒಂದು ಸೂರಿ ಹಾಗೂ ಅಪ್ಪು ಅವರ ಕಾಂಬಿನೇಷನ್. ದುನಿಯಾ, ಇಂತಿ ನಿನ್ನ ಪ್ರೀತಿಯ, ಜಂಗ್ಲಿ ಸಿನಿಮಾಗಳಂತಹ ಹೊಸ ರೀತಿಯ ಸಿನಿಮಾಗಳನ್ನ ಕೊಟ್ಟಂತಹ ಸೂರಿ ಅವರಂತಹ ಹೊಸ ಥಾಟ್ಸ್ ಇರುವಂತಹ ನಿರ್ದೇಶಕರ ಜೊತೆಗೆ ಅಪ್ಪು ಅವರು ಕೊಲಾಬ್ ಆದ್ರು. ಆಮೇಲೆ ಜಾಕಿ ಬಂದು ಪುನೀತ್ ಅವರಿಗೆ ಅಂತಾನೆ ಕ್ರಿಯೇಟ್ ಮಾಡಿರೋ ಪಾತ್ರ ತರ ಇದೆ. ಅಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಪ್ಪು. ಸ್ಕ್ರೀನ್ ಪ್ಲೇ ಸ್ಪೀಡು, ವಿಟ್ಟಿ ಡೈಲಾಗ್ಸು, ಒಂದು ತಂಗಾಳಿ ತರ ಲವ್ ಸ್ಟೋರಿ, ಅಪ್ಪು ಡ್ಯಾನ್ಸು, ಆಕ್ಷನ್, ಭಟ್ಟರ ಲಿರಿಕ್ಸು, ಹರಿಕೃಷ್ಣ ಮ್ಯೂಸಿಕ್, ರಂಗಾಯಣ ರಘು, ಶೋಭರಾಜು, ರವಿ ಕಾಳೆ ಅವರು, ಭಾವನಾ ಇವ್ರ ಪರ್ಫಾರ್ಮೆನ್ಸ್ ಗಳೆಲ್ಲ ಸೇರಿ ಜಾಕಿ ಒಂದ್ ಒಳ್ಳೆ ಪ್ಯಾಕೇಜ್ ಸಿನಿಮಾ. ಈಗ ಮತ್ತದೆ ಯುಫೋರಿಯಾನ ಫೀಲ್ ಮಾಡೋದಕ್ಕೆ ಇವತ್ತು ಬೆಳ್ಳಂಬೆಳಿಗ್ಗೆ ಪ್ರಸನ್ನ ಥಿಯೇಟರ್ಗೆ ಹೋಗಿದ್ವಿ. ಬೆಳಿಗ್ಗೆ ಏನ್ ಜನ ಗುರು ಯಪ್ಪ. ಒಬ್ಬ ವ್ಯಕ್ತಿ ಕಾಲವಾದ ಮೇಲೂ ಕಲೆಯ ಮೂಲಕ ಜೀವಿಸ್ತಾರೆ ಅನ್ನೋದನ್ನ ಅಕ್ಷರ ಸಹ ನೋಡ್ಬಿಟ್ವಿ. ಹೊಸದಾಗಿ ರಿಲೀಸ್ ಆಗಿರೋ ತರ ಮ್ಯಾಸಿವ್ ಕ್ರೌಡು ಜಾಕಿನ ಸೆಲೆಬ್ರೇಟ್ ಮಾಡೋದಕ್ಕೆ ಸೇರಿದ್ರು. ಹಾಗೂ ಹೀಗೂ ಈ ಕ್ರೌಡ್ ಮಧ್ಯೆ ನಾವು ಥಿಯೇಟರ್ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಜನಗಳ ಸೆಲೆಬ್ರೇಷನ್ ಮಧ್ಯೆ ಅಂತೂ ಇಂತೂ ಸಿನಿಮಾ ಸ್ಟಾರ್ಟ್ ಆಯ್ತು. ಜಾಕಿ ಜಾಕಿ ಸಾಂಗ್ ಬರ್ತಾ ಇದ್ದಂಗೆ ಅಭಿಮಾನಿಗಳು ಸ್ಕ್ರೀನ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ನೋಡಿ, ಆ ವೈಬೇ ಬೇರೆ ಲೆವೆಲ್. ಆ ಸಾಂಗ್ ನ ನೋಡ್ತಾ ಇದ್ದವ್ರಿಗೆಲ್ಲ ಎದ್ದು 2 ಸ್ಟೆಪ್ ಹಾಕೋಣ ಅಂತ ಅನಿಸ್ಬಿಡ್ತು. ಆಮೇಲೆ ಈ ಸಿನಿಮಾದಲ್ಲಿ ಬರುವಂತಹ ಎಷ್ಟೋ ಡೈಲಾಗ್ಸ್ ಗಳು ಹಾಗೂ ಪಾತ್ರಗಳ ರಿಯಾಕ್ಷನ್ ಗಳು ಇವತ್ತಿಗೂ ಸಮಂಜಸ. ಪಟಾಕಿ ಯಾವೊಂದಾರು ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು ಅನ್ನೋ ಡೈಲಾಗು ಯಾವತ್ತಿಗೂ ಮ್ಯಾಚ್ ಆಗುತ್ತೆ. ಅದಾದ್ಮೇಲೆ ಬರುವಂತಹ ಫಾರೆಸ್ಟ್ ಎಪಿಸೋಡು, ಹಾಗೆ ಮತ್ತೊಂದ್ ಕಡೆ ಬರುವಂತಹ ಪುಟ್ಟಪ್ಪನ ಕತೆ, ಯಶೋಧ ಪರಂಗಿ ಲವ್ ಸ್ಟೋರಿ, ಈ ಕಡೆ ಜಾಕಿ ತಾಯಿ ಜಯಮ್ಮನ ಪೊರ್ಕೆ ಸೇವೆಗಳು ಎಲ್ಲ ಮತ್ತೆ ನೋಡಿ ಮಜಾ ಬಂತು. ಎಕ್ಕ ರಾಜ ರಾಣಿ ಸಾಂಗ್ಗೆ ಅಪ್ಪು ಅವ್ರು ಹಾಕಿರೋ ಸ್ಟೆಪ್ಸು ಮತ್ತೆ ಸ್ಕ್ರೀನ್ ಮುಂದೆ ಸೆಲೆಬ್ರೇಷನ್ಸು ಹಬ್ಬನೇ. ಅಲ್ಲಿ ಬರುವಂತಹ ಆಕ್ಷನ್ ಸೀಕ್ವೆನ್ಸ್ಗೆ ಆ BGM, ಆ ಸ್ಪೀಡ್ ಕಟ್ಸು ಎಲ್ಲಾನು ಸೂಪರ್. ಹೀರೋಯಿನ್ ಎಂಟ್ರಿ, ಆ ಲಿಫ್ಟ್ ಕೊಡೋ ಸೀನು, ಆ ಡೈಲಾಗ್ಸು, ದೇವ್ರೆ ನನಗೆ ಅಂತ ಒಂದು ಈಶ್ಮನ್ ಕಲರ್ ಹುಡುಗಿನ್ ಕೊಟ್ಟಿದ್ಯಾ ಅನ್ನೋ ಡೈಲಾಗ್ ಅಂತೂ ಸಕ್ಕತ್ತಲ್ಲ. ಇದಾದ್ಮೇಲೆ ಬರೋ ಆ ಇಂಟರ್ವೆಲ್ ಬ್ಯಾಂಗು. ಜಾಕಿ ಸಿನಿಮಾದ ಇಂಟರ್ವೆಲ್ ಒನ್ ಆಫ್ ದ ಬೆಸ್ಟ್ ಇಂಟರ್ವೆಲ್ಸ್ ಅಂತಾನೆ ಹೇಳ್ಬೇಕು. ಫಸ್ಟ್ ಹಾಫ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಮೋಸ್ಟ್ ಲವಬಲ್ ಕ್ಯಾರೆಕ್ಟರ್ ಮೀಸೆ ಭೀಮಣ್ಣನ ಎಂಟ್ರಿ, ರಂಗಾಯಣ ರಘು ಹಾಗೂ ಅಪ್ಪು ಅವರ ಕೆಮಿಸ್ಟ್ರಿ ಅಂತೂ ಈ ಸೀನ್ ಗಳಲ್ಲಿ ಮರೆಯೋ ಹಾಗೆ ಇಲ್ಲ. ಆ ಹೆಣ ಕಾಯೋ ಎಪಿಸೋಡು, ಅಲ್ಲಿ ಬರೋ ಚಿತ್ರ ಅನ್ನದ್ ಸೀನು, ಆ ಬೆಂಕಿ ಫೈಟು, ಮೆಟ್ರೋ ಬಗ್ಗೆ ಹೇಳಿರೋ ಒಂದು ಡೈಲಾಗು ಇವತ್ತಿಗೆ ನಿಜ ಆಗಿದೆ. ಆಮೇಲೆ ಪೊಲೀಸ್ ಅವರು ಒಂದೇ ಕಡೆ ಮಲ್ಗಿ ಟೋಪಿ ಮಡ್ಚ್ಕೊಂಡ್ಬಿಟ್ಟೈತೆ ಅನ್ನೋಂತಹ ಡೈಲಾಗು. ಪೊಲೀಸ್ ಅವರು ಅವ್ರ ಕೆಲ್ಸನ ಅವ್ರು ಮಾಡಿದ್ರೆ ಪ್ರಶಸ್ತಿ ಯಾಕೆ ಕೊಡ್ತಾರೆ ಅನ್ನೋದು. ಜೂಲಿ ಎಪಿಸೋಡು ಮತ್ತೆ ಲಕ್ಷ್ಮಿ ಅಂದ್ರೆ ಹೀರೋಯಿನ್ ಸಿಗೋದು, ಮತ್ತೊಂದ್ ಕಡೆ ಮಿಠಾಯಿ ಮತ್ತೆ ಪರಂಗಿ ಎಪಿಸೋಡು, ಭೀಮಣ್ಣನ ಪಶ್ಚಾತ್ತಾಪದ ಸೀನ್ಗಳು ಇವತ್ತಿಗೂ ಲಂಚ ತಗೊಳ್ಳೋರ್ಗೆ ಒಂದ್ ಒಳ್ಳೆ ಸ್ಲ್ಯಾಬ್ ಶಾಟ್ ಅದು. ಪ್ರಪೋಸ್ ಸೀನು, ಜಾಕಿ ಹಾಗೂ ಲಕ್ಷ್ಮಿಯ ಲವ್ ಸೀನ್ಗಳು ಇವತ್ತಿಗೂ ಫ್ರೆಶ್ ಅನ್ನಿಸ್ತವೆ. ಶಿವ ಅಂತ ಹೋಗುತ್ತಿದ್ದೆ, 2 ಜಡೆಯನ್ನು ಈ ಸಿನಿಮಾದ ಮತ್ತೆರಡು ಚಾರ್ಟ್ ಬಸ್ಟರ್ಸ್. ಹರಿಕೃಷ್ಣ ಹಾಗೂ ಭಟ್ರಿಗೆ ಒಂದು ನಮನ, ಇಂತ ಅದ್ಭುತವಾದ ಎವರ್ ಗ್ರೀನ್ ಆಲ್ಬಮ್ ಕೊಟ್ಟಿದ್ದಕ್ಕೆ. ಹೀಗೆ ಸೀನ್ಗಳು ಒಂದಾದ್ಮೇಲೆ ಒಂದು ಫಾಸ್ಟ್ ಆಗಿ ರಪ ಅಂತ ಬರ್ತಾ ಇರುತ್ತೆ. ಸಿನಿಮಾದ ಸ್ಪೀಡ್ ಹೇಗಿದೆ ಅಂದ್ರೆ ಸಿನಿಮಾ ಗೊತ್ತಾಗ್ದಂಗೆ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ. ಅಯ್ಯೋ ಏನ್ ಗುರು ನೀನು ನೋಡ್ರೋ ಸಿನಿಮಾ ಸೀನ್ಗಳ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂತ ಅನ್ಕೋಬೇಡಿ. ಇವತ್ತು ಥಿಯೇಟರ್ ಅಲ್ಲಿ ನೋಡಿ ಯುಫೋರಿಯಾನ ಫೀಲ್ ಮಾಡ್ಕೊಂಡಿದ್ದ ಅನುಭವ ಅದನ್ನ ನಿಮ್ ಮುಂದೆ ಹಾಗೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇದೆ, ಜಾಕಿನ ಹೊಡೆದು ಹೂತಾಕಿರ್ತಾರೆ. ಆಗ ಜಾಕಿ ಅಲ್ಲಿಂದ ಎದ್ದು ಬಂದು ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳುಗಳನ್ನ ಕಾಪಾಡ್ತಾನೆ. ಇದೇ ರೀತಿ ರಿಯಲ್ ಲೈಫ್ ಅಲ್ಲೂ ಅಪ್ಪು ಅವ್ರು ಎದ್ದು ಬರಬಾರ್ದಿತ್ತ ಅಂತ ಸಿನಿಮಾ ನೋಡ್ತಾ ಇದ್ದ ಎಷ್ಟೋ ಜನರಿಗೆ ಅನ್ಸಿರುತ್ತೆ. ಹೋಗ್ಲಿ ಬಿಡಿ, ಅಪ್ಪು ಅವರು ಎಲ್ಲೂ ಹೋಗಿಲ್ಲ. ಅವ್ರ ಸಿನಿಮಾಗಳ ಮೂಲಕ ನಮ್ ಜೊತೆನೇ ಇದಾರೆ. ಅವ್ರ ಸಿನಿಮಾಲೇ ಹೇಳಿಲ್ವಾ, ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ. ಸಿನಿಮಾ ಎಲ್ಲ ಮುಗಿದ್ಮೇಲೆ ಆಚೆ ಬಂದ್ರೆ ನಿಜಕ್ಕೂ ಜನ ಸಾಗರ. ಯಾರೋ ಕಾರ್ ತಂದು ಥಿಯೇಟರ್ ಪ್ರಿಮಿಸಸ್ ಅಲ್ಲಿ ಪಾರ್ಕ್ ಮಾಡಿ ಜಾಕಿ ಸಾಂಗ್ ನ ಪ್ಲೇ ಮಾಡಿದ್ರು. ಜನ ಎಲ್ಲ ಹುಚ್ಚೆದ್ದು ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಕೋರಸ್ ಕೊಡ್ತಾ ಇದ್ದು ಲಿಟ್ರಲಿ ಗೂಸ್ ಬಂಪ್ಸ್ ಕೊಡ್ತು. ಕೈ ಮೇಲಿನ ಕೂದಲೆಲ್ಲ ಹಂಗೆ ಎದ್ ನಿಂತ್ಕೊಂಡ್ಬಿಡ್ತು ಅಂತೀನಿ. ಈಗ ಮೂಮೆಂಟ್ ನ ನೆನೆಸ್ಕೊಂಡ್ರೆ ಯಪ್ಪ, ಇದೆ ಅಲ್ವಾ ಸಿನಿಮಾಗಿರೋ ಪವರ್. ಎಷ್ಟೇ ಆದ್ರೂ ಪವರ್ ಸ್ಟಾರ್ ಸಿನಿಮಾ ಅಲ್ವಾ, ಇರುತ್ತೆ ಬಿಡಿ. ನೀವು ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡಿದ್ರೆ ಕಮೆಂಟ್ ಹಾಕಿ. ನಿಮ್ ಕಮೆಂಟ್ ಗಳು ನೋಡಿ ನಾನು ಖುಷಿ ಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್.